Hello dear students, we'll continue with the same concept, that is what are the permissions required in order to conduct an event. So the next point you will be having a waste management. So what is this? Whenever the event is being conducted, any type of waste may occur. For example, we can take easyಯಾಗಿ ನಿಮ್ಗೆ ಅರ್ಥ ಆಗಬೇಕು ಅಂದರೆ we use some water bottles, plastic water bottles, we use some paper plates. ಓಕೆ, ಸೊ ಇದು ಬೆಸ್ಟ್ ಎಕ್ಸಾಂಪಲ್ಸ್ ಲೈವ್ಲಿ ಆಗಿ ನಾವು ನೋಡಿದ್ದೀವಿ. ಈ ಎಕ್ಸಾಂಪಲ್ಸ್ನ ನಾವು ತಗೋಬೋದು. Here they have to see that the waste has been properly disposed. It has to be planned in a well manner. ಎಲ್ಲಂದರೆ ಅಲ್ಲಿ ಅವ್ರು ಏನು ಯೂಸ್ ಮಾಡಿರ್ತಾರೋ ಅದನ್ನೆಲ್ಲ ಎಲ್ಲಂದರೆ ಅಲ್ಲಿ ಬಿಸಾಕೋಕ್ಕಾಗೋದಿಲ್ಲ. ಸೊ waste management is very very important over here. So for this they have to take the permission. Next you have pollution control board. So no objection certificate, that is NOC, has to be obtained from pollution control board for safe conduct of an event. Why? Because so we'll be having different pollutions over here. The best example once again we take noise pollutions ಅಂತ ತಗೋಬೋದು. ಮತ್ತು ನೀವು ವೇಸ್ಟ್ ಎಲ್ಲ ಡಿಸ್ಪೋಸ್ ಮಾಡಿದಾಗ ಪ್ಲಾಸ್ಟಿಕ್ಸ್ ಎಲ್ಲ ಬಿಸಾಕಿದಾಗ ಅಲ್ಲಿ ಬಂದುಬಿಟ್ಟು ನಮಗೆ ದಿಸ್ ಸಾಯಿಲ್ ಪೊಲ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಅಂಡರ್ಸ್ಟುಡ್? ಸೊ ಇದನ್ನೆಲ್ಲ ಓವರ್ಕಮ್ ಆಗಬೇಕು. ಸೊ ಅಂತಂದರೆ ಯು ಹ್ಯಾವ್ ಟು ಕಂಟ್ರೋಲ್ ಇಟ್, ಯು ಹ್ಯಾವ್ ಟು ಕಂಟ್ರೋಲ್ ದ ಪರ್ಮಿಷನ್, ಯು ಹ್ಯಾವ್ ಟು ಟೇಕ್ ದ ಪರ್ಮಿಷನ್ ಫ್ರಮ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆ್ಯಂಡ್ ಸಿ ದಟ್ ಯು ಹ್ಯಾವ್ ಟು ಅಶ್ಯೂರ್ ದೆಮ್ ನಾವು ಯಾವುದೇ ಟೈಪ್ ಪೊಲ್ಯೂಷನ್ಸ್ನ ಮಾಡೋದಿಲ್ಲ ಅಂದ್ಬಿಟ್ಟು ಅವ್ರ ಹತ್ರ ಯು ಹ್ಯಾವ್ ಟು ಪ್ರಾಮಿಸ್ ದೆಮ್, ದೆನ್ ಟೇಕ್ ದ ಪರ್ಮಿಷನ್ ಫ್ರಮ್ ದೆಮ್. ದಟ್ ಈಸ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ನೆಕ್ಸ್ಟ್ ಯು ಹ್ಯಾವ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್. ಟ್ರಾಫಿಕ್ ಇಸ್ ನಾಟ್ ಹಿಯರ್ ವಿ ಆರ್ ರೆಫರಿಂಗ್ ಆ್ಯಸ್ ರೋಡಲ್ಲಿ ಟ್ರಾಫಿಕ್ ಬರುತ್ತಲ್ವ ಆ ಟ್ರಾಫಿಕ್ ಅಂತಲೇ ಅಲ್ಲ. ದಟ್ ಈಸ್ ನಾಟ್ ಓನ್ಲಿ ಕಾಲ್ಡ್ ಆಸ್ ಟ್ರಾಫಿಕ್, ಹಿಯರ್ ವಿ ಕಾಲ್ ಇಟ್ ಆಸ್ ರಶ್ ಆಫ್ ಹ್ಯೂಮನ್ ಬೀಯಿಂಗ್ಸ್, rush of people, rush of crowd, we call it as traffic over here. So here they have to maintain the traffic in order to avoid the disasters. So ಬಂದಿದ ತಕ್ಷಣ ಹೆಂಗಂದರೆ ಹಂಗೆ ಜನ ನುಗ್ಗೋದು ಆ ರೀತಿ ಮಾಡೋಕ್ಕಾಗಲ್ಲ. ಸೊ to avoid this they have to work in the coordination with the security personnel. ಸೊ ಸೆಕ್ಯೂರಿಟಿ ಪರ್ಸನಲ್ ಯಾರ್ಯಾರು ಇರ್ತಾರೋ ಅವರು ಇದಕ್ಕೆ ಪರ್ಮಿಷನ್ ತಗೋಬೇಕು. ಅಂಡರ್ಸ್ಟುಡ್? ಸೊ ದೇ ಶುಡ್ ಎನ್ಶ್ಯೂರ್ ದಟ್ ದ ಕ್ರೌಡ್ ವಿಲ್ ಬಿ ವೆಲ್ ಮ್ಯಾನೇಜ್ಡ್ ಅಂತ ಇನ್ಶೂರೆನ್ಸ್ ಮಾಡಿಬಿಟ್ಟು ದಟ್ ಪರ್ಮಿಷನ್ ಹ್ಯಾಸ್ ಟು ಬಿ ಟೇಕನ್. ನೆಕ್ಸ್ಟ್ ಯು ಹ್ಯಾವ್ ಪಾರ್ಕಿಂಗ್ ಆ್ಯಂಡ್ ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್. ಸೊ ಏನೆಲ್ಲ ವೆಹಿಕಲ್ಸ್ ಯು ಗೆಟ್, ಸೊ ವಾಟ್ ಆ್ಯಂಡ್ ಆಲ್ ವೆಹಿಕಲ್ಸ್ ಯು ಗೆಟ್ from different people, see that these vehicles are parked in a systematic manner. So this may be obtained the permission. So a space ಮತ್ತು ಲೊಕ್ಯಾಲಿಟಿಯಲ್ಲಿ ಪರ್ಮಿಷನ್ಸ್ ಬೇಕು. ಸೊ ಆ್ಯಂಡ್ ಸೋ ಪ್ಲೇಸಲ್ಲಿ ನಾವು ಪಾರ್ಕಿಂಗ್ ಮಾಡ್ತೀವಿ ವೆಹಿಕಲ್ಸ್ನ ಅಂತ, ಅದಕ್ಕೆ ಪ್ರಾಪರಾಗಿರೋ ಅರೇಂಜ್ಮೆಂಟ್ಸ್ನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಯು ಹ್ಯಾವ್ ಸೈನ್ ಬೋರ್ಡ್ಸ್. ಸೊ ಸೈನ್ ಬೋರ್ಡ್ಸ್ ಮೀನ್ಸ್ ಟೆಂಪ್ರರಿ ಸೈನ್ಸ್ನ ಹಾಕಬೇಕು. ಸೇ ಫಾರ್ ಎಕ್ಸಾಂಪಲ್ ವಯರ್ ಸೈನ್ಸ್, ಬ್ಯಾನರ್ಸ್ ಆಗಿರ್ಬೋದು, ಮತ್ತು ಎಮರ್ಜೆನ್ಸಿ ಸೈನ್ಸ್ ಆಗಿರ್ಬೋದು. ಅಂಡರ್ಸ್ಟುಡ್? ಈ ಥರ ಒಂದು ಪರ್ಟಿಕ್ಯುಲರ್ ಟೈಮ್ಗೆ ನೀವು ಈವೆಂಟು ಎಷ್ಟು ದಿನ ಕಂಡಕ್ಟ್ ಮಾಡ್ತೀರಾ, ಯಾವ ಟೈಮ್ಗೆ ಕಂಡಕ್ಟ್ ಮಾಡ್ತೀರಾ ಆ ಪರ್ಟಿಕ್ಯುಲರ್ ಟೈಮ್ಗೆ ನೀವು ಸೈನ್ ಬೋರ್ಡ್ಸ್ನ ರೆಡಿ ಮಾಡಬೇಕು. ಅಂಡರ್ಸ್ಟುಡ್? ಸೊ ದಿಸ್ ಇಸ್ ಒನ್ ಟೈಪ್ ಆಫ್ ಅರೇಂಜ್ಮೆಂಟ್ ಎವ್ರಿಬಡಿ ಹ್ಯಾವ್ ಟು ಮೇಕ್ ಓವರ್ ಇನ್ ಅನ್ ಈವೆಂಟ್. ಸೊ ಯಾಕಂದರೆ ನೀವು ಪ್ರಾಪರಾಗಿ ಸೈನ್ಸ್ ಕೊಟ್ಟಿಲ್ಲ, ಟೆಂಪ್ರರಿಯಾಗಿ ನೀವೇನು ಇಂಡಿಕೇಶನ್ಸ್ ಆಗಿರ್ಬೋದು ವಾಟ್ ಎವರ್ ಇಟ್ ಈಸ್ ಅದನ್ನು ಸೈನ್ ಪ್ರಾಪರಾಗಿ ಕೊಟ್ಟಿಲ್ಲ ಅಂದರೆ probably the people who are going to attend an event may be confused over it. So sign boards is very very important. This is comes under one of the precaution anta helbodu. Next we have police. So we need police personnel. Why police personnel is important in the sense because in order to manage the crowds, ಏನು ಕ್ಲಾಶಸ್ ಆಗದೆ ಅಲ್ಲಿ ಏನು ಲೈಕ್ ವಾಟ್ ಟು ಸೇ ಡಿಸಾಸ್ಟರ್ಸ್ ಆಗದೆ ಅದನ್ನು ಮ್ಯಾನೇಜ್ಮೆಂಟ್ ಮಾಡಬೇಕು ಅಂದರೆ ವಿ ನೀಡ್ ಪೊಲೀಸ್ ಅಫಿಷಿಯಲ್ಸ್ ಇನ್ ಆರ್ಡರ್ ಟು ಮ್ಯಾನೇಜ್ ಅನ್ event over here. Understood? Henceforth we need to appoint an city police officers and see the security arrangements. Next we have medical facilities. So they have to arrange for emergency as well as the medical facilities over here. ಅಂಡರ್ಸ್ಟುಡ್? ಸೊ ಯಾಕೆ ಎಮರ್ಜೆನ್ಸಿ ಬೇಕು ಅಂತಂದರೆ ವಿ ಕ್ಯಾನ್ ಸಿ ಇನ್ ಮೆನಿ ಈವೆಂಟ್ಸ್ ಸರ್ಟೆನ್ ಸ್ಮಾಲ್ ಕ್ಲಾಶಸ್ ಆಗೋದಾಗಿರ್ಬೋದು, ಸಡನ್ನಾಗಿ ಏನೋ ಒಂದು ಹೆಚ್ಚು ಕಮ್ಮಿ ಆಯಿತಾ, ವಿ ನೀಡ್ ಮೆಡಿಕಲ್ ಫೆಸಿಲಿಟೀಸ್ ಫಾರ್ ದ್ಯಾಟ್. ಅಂಡರ್ಸ್ಟುಡ್? ಇನ್ ಆರ್ಡರ್ ಟು ಪ್ರೊಟೆಕ್ಟ್ ಯುವರ್ ಅನ್ಫೋರ್ಸಿನ್ ಆಕ್ಸಿಡೆಂಟ್ಸ್, ಇನ್ ಆರ್ಡರ್ ಟು ಪ್ರೊಟೆಕ್ಟ್ ದ ಪೀಪಲ್ ಫ್ರಮ್ ಅನ್ಫೋರ್ಸಿನ್ ಆಕ್ಸಿಡೆಂಟ್ ವಿ ನೀಡ್ಸ್ ಮೆಡಿಕಲ್ ಫೆಸಿಲಿಟೀಸ್ ಓವರ್ ಇಯರ್. ಸೊ ದಟ್ಸ್ ಆಲ್ ವಿ ಹ್ಯಾವ್ ಅಂಡರ್ ದಿ ಪರ್ಮಿಷನ್ಸ್. ಯು ಕ್ಯಾನ್ ಕೆಲವೊಂದು ಪಾಯಿಂಟ್ಸು ಪ್ರಿಕಾಷನ್ಸ್ ಅಂತಲೇ ಬರುತ್ತೆ. ಸಿ ಮೆಡಿಕಲ್ ಫೆಸಿಲಿಟೀಸ್ ಆಗಿರ್ಬೋದು, ಯು ಕ್ಯಾನ್ ಟೇಕ್ sign boards, these and all comes under precautions. Understood? So you can take this topic very very important for your examination. Okay, have a nice day.